ಇವಾಗ ಈ 1200 ಕೋಟಿ ರೂಪಾಯಲ್ಲಿ ಕೂಡ ಅದಕ್ಕೂ ಕೂಡ ನೀರು ತುಂಬಿಸುವಂತ ಯೋಜನೆ ನಾವು ಮಾಡ್ತಾ ಇದೀವಿ. ನಮ್ಮ ನೀರನ್ನ, ನಮ್ಮ ಕುಡಿಯೋ ನೀರಿನ ಯೋಜನೆಯನ್ನ 24x7 ಅಂತ ಹೇಳಿ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದೀವಲ್ಲ ಇರುತ್ತೆ. ನಮಗೂ ಅವ್ರಿಗೂ ಸಪರೇಟ್ ನಾವು ರಾಯಬಸ್ ಅಂದ್ರೆ 360 ಡೇಸ್ ಇರುವಂತದ್ದು ಜಾಗದಲ್ಲಿ ನಾವು ನೀರು ಡ್ರಾ ಮಾಡ್ತಾ ಇದೀವಿ. ಆ ನೀರನ್ನ ನಾವು ತಗೊಂತಾ ಇದೀವಿ. ಅವ್ರನ್ನ ಉಳಿಸ್ಬೇಕಂತ ಹೇಳಿದ್ರೆ ಫಸ್ಟ್ ಆಗಿ CTP ಅವ್ರಿಗೆ 52 ಕೋಟಿ ರೂಪಾಯಿ ಮಾಡ್ತಾ ಇರೋದು ನಾವು. 2 MLD 3 MLD ಆಗಿತ್ತು ಅಲ್ಲಿ ವಾಟರ್ ಡಿಸ್ಚಾರ್ಜ್. ನಾವು ಫಸ್ಟ್ ಇನ್ನೊಂದು ಪ್ಲಾನ್ ಮಾಡಿದ್ವಿ ಅಲ್ಲಿ 0 ವಾಟರ್ ಡಿಸ್ಚಾರ್ಜ್, ಅಂದ್ರೆ ಅಲ್ಲಿರೋಂಥ ಕೆಮಿಕಲ್ ಹೊರಗೆ ಬರೋದಿಲ್ಲ ಅಂತ ಒಂದು ಟೆಕ್ನಾಲಜಿ ಮಾಡ್ಬೇಕಂತ ಹೇಳಿ ಬಹಳ ಪ್ರಯತ್ನ ಮಾಡಿದ್ವಿ. ಅದೆಲ್ಲೋ ಜಪಾನಲ್ಲಿ ಎಲ್ಲೋ ಇದೆ ಅಂತ, ಕೊರಿಯಾದಲ್ಲಿ ಇದೆ, ಬಟ್ ಅದು ಸಕ್ಸಸ್ ಆಗಲ್ಲ ಇಲ್ಲಿ. ಅದಕ್ಕೆ ನಾವೇನ್ ಮಾಡಿದ್ವಿ, ವಾಟರ್ ಡಿಸ್ಚಾರ್ಜ್ ಅದನ್ನ ಕೆಮಿಕಲೈಸ್ಡ್ ಇರೋಂಥ ವಾಟರ್ನ ಪ್ಯೂರಿಫಿಕೇಶನ್ ಮಾಡಿ ಆ ಪ್ಯೂರಿಫಿಕೇಶನ್ ಮಾಡ್ಲಿಕ್ಕೆ 1 ಲೀಟರ್ಗೆ 1 ಇದಕ್ಕೆ ಸುಮಾರು 40 ಪೈಸೆನ ಖರ್ಚಾಗ್ತಾ ಇದೆ. ಅದನ್ನು ಇನ್ನೂ ಎನ್ಹಾನ್ಸ್ ಮಾಡಿಕೊಂಡು ಅದನ್ನೆಲ್ಲ ಬೇರೆ ಟೆಕ್ನಾಲಜಿ ಮಾಡಿಕೊಂಡು ಬರೀ 10 ರಿಂದ 15 ಪೈಸೆ ಒಳಗಡೆ ಆಗುವಂಥದ್ದನ್ನು ನಾವು ಮಾಡ್ತಾ ಇದೀವಿ. ಇದಕ್ಕೆ 22 ಕೋಟಿ ರೂಪಾಯಿ KIDB ಇಂದ 52 ಕೋಟಿ ನಾವು KIDB ಇಂದನೇ ಮಾಡಂತ ಹೇಳಿದ್ವಿ. ಅವರು ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ತಗೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ನಮ್ಮ ಪ್ರಯತ್ನ ಏನಿಲ್ಲ ಅಂದ್ರೆ, ನಮ್ಮ ಪ್ರಯತ್ನ ಈಗ 22 ಕೋಟಿ ರೂಪಾಯಿ KIDB ಕೊಟ್ರೆ ಮಿಕ್ಕಿದ್ದು ಕಲ್ಯಾಣ ಕರ್ನಾಟಕದಲ್ಲಿ ತರಬೇಕನ್ನುವಂಥದ್ದು ವಿಚಾರ ನಮ್ಮಲ್ಲಿತ್ತು. 52 ಕೋಟಿ ರೂಪಾಯಿಲಿ ಇನ್ನು ಈ 52 ಕೋಟಿ ಆಗ್ಬೋದು, 54 ಆಗ್ಬೋದು, 48 ಆಗ್ಬೋದು, 38 ಆಗ್ಬೋದು, ಈ ರೀತಿಯಾಗಿ ನಾಡ್ದ ಇದಕ್ಕೆಲ್ಲ ಒಂದು ರೂಪುರೇಷೆಗಳನ್ನ ಮಾಡ್ತಾ ಇದ್ದಾರೆ. ನಾವು MB ಪಾಟೀಲ್ ಅವರು ನಮ್ಮ ಒಂದು ಬಳ್ಳಾರಿ ಮೇಲೆ ಇರುವಂತಹ ವಿಶೇಷವಾದ ಪ್ರೀತಿಯಿಂದ 10 ಕೋಟಿ ರೂಪಾಯಿ ನಾವು ಕೊಡ್ತೀವಿ ನಮ್ಮ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರು. ಅವತ್ತೇ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಚೇರ್ಮನ್ ಆಗಿರುವಂತ ನಮ್ಮ ಅಜಯ್ ಸಿಂಗ್ ಅವರು ಬಂದಿದ್ರು. ಅವ್ರಿಗೆ ಅಜಯ್ ಸಿಂಗ್ ಅವ್ರಿಗೆ ನಾವು ಕೇಳಿದ್ವಿ, ಏನಪ್ಪ ಒಂದು 25 ಕೋಟಿ ಆದ್ರೂ ಕೂಡ ಅಂತೇಳಿ ಅವ್ರು ಒಪ್ಕೊಂಡ್ಬಿಟ್ರು. ಅಲ್ಲಿ ಆ ರೀತಿಯಾಗಿ ನಮಗೆ 52 ಕೋಟಿ ರೂಪಾಯಿ ಅಲ್ಲಿಂದ ಬರುವಂತದ್ದನ್ನ ಹಣ ನಿಗದಿ ಆಗಿದೆ. ಯಾವ್ದು ಹಣ ಇಲ್ಲ ಅಂದ್ರೆ ಬೇರೆ ಹಣದಿಂದ ಕೂಡ ನಾವು ಇದನ್ನ ಮಾಡ್ತೀವಿ. ಫಸ್ಟ್ ಮುಖ್ಯವಾಗಿ ಅವ್ರಿಗೆ ಮಾಡ್ತಾ ಇದೀವಿ ನಾವು. ಅದನ್ನಾದ್ಮೇಲೆ ಇನ್ನೊಂದು ಈ KIDB ಮೂಲಕ ಇವತ್ತೇನು ನಾವು ಜೀನ್ಸ್ ಅಪಿರಲ್ ಪಾರ್ಕ್ ಮಾಡ್ತೀವಲ್ಲ, ಇಲ್ಲಿರೋರು ಏನಾದ್ರು ಇನ್ನ ದೊಡ್ಡ ಮಟ್ಟದಲ್ಲಿ ಹೋಗ್ಲಿಕ್ಕೆ, ಎಕ್ಸ್ಪಾನ್ಷನ್ ಹೋಗ್ಲಿಕ್ಕೆ ಅವ್ರಿಗೆ ಏನಾದ್ರು ಮಾಡಿದ್ರೆ 50% ದರದಲ್ಲಿ, ಅಂದ್ರೆ ಇವತ್ತು ಏನು ನಾರ್ಮಲ್ ಆಗಿ ಬಂದು ಅವರು ಅಪ್ಲಿಕೇಶನ್ ಮಾಡಿದ್ರೆ 100 ರೂಪಾಯಿ ಇದ್ರೆ, ಇಲ್ಲೇ ಇರುವಂತದ್ದನ್ನ ಏನು ಉದ್ಯಮಕ್ಕೆ ಅವ್ರಿಗೆ ನಾವು 50% ಅಲ್ಲಿ ಕೊಡ್ತೀವಿ. ಪರ್ಚೇಸ್ ಕಾಸ್ಟ್ 50% ಲ್ಯಾಂಡ್. ನೀವು ಬಹಳ ಎಕ್ಸಿಸ್ಟಿಂಗ್ ಅವ್ರಿಗೆ ಬಹಳ ಅದ್ಭುತವಾಗಿ ಅದನ್ನ ಪ್ಲಾನ್ ಮಾಡ್ತಾ ಇದೀವಿ, ಬಹಳ ವಂಡರ್ಫುಲ್ ಆಗಿ. ಅಲ್ಲಿ ಸುಮಾರು ಒಂದು 100 ಎಕರೆಯಲ್ಲಿ ನಾವು ಕೆರೆ ನಿರ್ಮಾಣ ಮಾಡ್ಬೇಕಂತ ಹೇಳಿದೀವಿ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಉಡುಪಿಯಲ್ಲಿ ನೋಡ್ತಾರೆ, ಉಡುಪಿಯಲ್ಲಿ ಕೂಡ ಬಹಳ ಬ್ಯೂಟಿಫುಲ್ ಆಗಿ ಮೆಗಾ ಡೈರಿ ಮಾಡಿದ್ರೆ ಅದಕ್ಕೆ ವಿಸಿಟ್ ಕೊಡ್ತಾ ಇದೀವಿ. ನಾವು ಅದಕ್ಕಿಂತ ಅಡ್ವಾನ್ಸ್ ಟೆಕ್ನಾಲಜಿ ಮಾಡ್ತಾ ಇದ್ವಿ ನಾವು. ಅದಕ್ಕೆ ಹಣ ಕೂಡ ಮಂಜೂರಾಗಿದೆ, ಟೆಂಡರ್ ಕೂಡ ಆಗಿದೆ. ಅವರು ಪೂಜೆ ಮಾಡಿಕೊಂಡು ನಮ್ಮ ಸಲುವಾಗಿ ವೇಟ್ ಮಾಡ್ತಾ ಇದ್ರು. ಪೂಜೆ ಮಾಡಿ ಅದನ್ನು ಪ್ರಾರಂಭ ಮಾಡ್ತೀವಿ. ಅದ್ರ ಜೊತೆ 80 ಕೋಟಿ ಹೌದು ಕೋಲ್ಡ್ ಸ್ಟೋರೇಜ್ ಹಾಕಿದ್ವಿ. ಕೋಲ್ಡ್ ಸ್ಟೋರೇಜ್ 11 ಕೋಟಿ ರೂಪಾಯಿ ಮೂಲಕ ಮಾಡಿ. ಇದು ಸೂರ್ಯ ನ್ಯೂಸ್ ಕನ್ನಡ.